ಇವತ್ತಿನ ದಿವಸ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಬಂದಿರೋವಂಥದ್ದು ವಾಂಗಿಬಾತ್ ಪುಡಿಯನ್ನು ಹುರಿದು ವಾಂಗಿಬಾತ್ ಗೊಜ್ಜು ಮಾಡಿ ಆ ಗೊಜ್ಜಿಂದ ಅನ್ನ ಕಲಸಿ ವಾಂಗಿಬಾತ್ ಮಾಡೋವಂಥ ರೀತಿ ಇದನ್ನು ನಾನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಸ್ನೇಹಿತರೆ ನೋಡಿ, ಪುಡಿ ಹುರಿದಾಯಿತು, ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈ ಹದಕ್ಕೆ ಪುಡಿ ಮಾಡ್ಕೋಬೇಕು. ಇದೊಂದು 50% ಬದನೆಕಾಯಿ ಆಗೋವರೆಗೆ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಈಗ ಅರ್ಧ kg ಅಕ್ಕಿಗೆ ನಾವು ಮಾಡಿರೋದ್ರಿಂದ ವಾಂಗಿಬಾತ್ ಪುಡಿನ ಹಾಕೋಣ. ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಹೊಂದಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಇಷ್ಟು ಗೊಜ್ಜನ್ನು ಹಾಕಿ ಅನ್ನ ಕಲಸೋಣ. ನೋಡಿ, ಈ ಗೊಜ್ಜೆಲ್ಲನೂ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೋತೀನಿ. ಅನ್ನದ ಮೇಲೆ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಅಲ್ಲಿಗೆ ಫಸ್ಟ್ ಕ್ಲಾಸಾಗಿ ಬಂದಿದೆ ಸರ್. ರೆಡಿ ಇದೆ ಬದನೆಕಾಯಿ ದಪ್ಪ ಮೆಣಸಿನ್ಕಾಯಿ ಗೊಜ್ಜು ಮಾಡಿ ಕಲಸಿದಂತಹ ವಾಂಗಿಬಾತ್. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕ್ಯಾಟರರ್ಸ್, ಮೈಸೂರು. ಇವತ್ತಿನ ದಿವಸ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಬಂದಿರೋವಂಥದ್ದು ವಾಂಗಿಬಾತ್ ಪುಡಿಯನ್ನು ಹುರಿದು ಅದನ್ನು ಪುಡಿ ಮಾಡಿ ವಾಂಗಿಬಾತ್ ಗೊಜ್ಜು ಮಾಡಿ ಆ ಗೊಜ್ಜಿಂದ ಅನ್ನ ಕಲಸಿ ವಾಂಗಿಬಾತ್ ಮಾಡೋವಂಥ ರೀತಿ ವಿಧಾನ. ಇದನ್ನು ನಾನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಶುರು ಮಾಡೋಣ. ಮೊದಲಿಗೆ ಪುಡಿ ಹುರ್ಕೊಳ್ಳೋಣ. ಅದಕ್ಕೆ ಒಂದು 50 ml ಪ್ಯೂರ್ ಸನ್ಫ್ಲವರ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಲೈಟಾಗಿರುತ್ತೆ ಆಯಿಲ್ ಇದು, ಅದಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ. ಒಂದಿಷ್ಟು ಇಂಗು, 6 ಇಂಚು ಚಕ್ಕೆ, ಒಂದು 15ರಿಂದ 20 ಲವಂಗ, 1-2 ಹಿಡಿ ಕಡಲೆಬೇಳೆ, 1.5 ಹಿಡಿ ಉದ್ದಿನಬೇಳೆ, 1/4 ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಇದು ಒಳ್ಳೆ ಡಬ್ಬಿ ಬ್ಯಾಡಗಿ ಅಂತಾರಲ್ಲ, ಅದು ಇದು ಒಳ್ಳೆ ಬ್ಯಾಡಗಿ. ಈ ಬ್ಯಾಡಗಿನೂ ಆಯ್ಕೆ ಮಾಡ್ಕೋಬೇಕು, ಕಲರ್ ಬರುತ್ತೆ ಮಾಡೋಕ್ಕೆ ಎಲ್ಲದಕ್ಕೂ. ಒಂದು 40-45 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಒಂದು 15 ಖಾರಕ್ಕೆ ಬೇಕಾದರೆ ಒಂದು 15 ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ನೋಡಿ, ಮೆಣಸಿನ್ಕಾಯಿ ಕೂಡ ಆಗಿದೆ, ಎಣ್ಣೆ ಜೊತೆ ಚೆನ್ನಾಗಿ ಬೆರೆತ್ಕೊಂಡಿದೆ. ನೋಡಿ, ಹುರಿತಾ ಇದ್ದೀವಲ್ಲ, ಇದಕ್ಕೆ ಧನಿಯಾ ಎಷ್ಟು ಹಾಕಬೇಕು? 1, 2, 3, 4, 5 ಹಿಡಿ ಧನಿಯಾ. ಒಂದು 3/4 ಹಿಡಿ ಜೀರಿಗೆ. ಜೀರಿಗೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಸಾಂಬಾರು ವಾಸನೆ ಬಂದ್ಬಿಡುತ್ತೆ. ಸ್ವಲ್ಪ ಕರಿಬೇವು. ನಿಮಗೆ ಈಗ ನಾನು ಕಲಸೋ ಅನ್ನಕ್ಕೂ ಇಲ್ಲಿ ಮಾಡ್ತಾ ಇರೋ ಪುಡಿಗೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತ ಅಂದರೆ, ಇಲ್ಲಿ ನಾನು ಹುರಿದಿರೋದು ಒಂದು 4 kg ಅನ್ನಕ್ಕಾಗುತ್ತೆ. ನೋಡಿ, 1 ಹಿಡಿಯಷ್ಟು ಗಸಗಸೆ. ಅರ್ಶಿನದ ಪುಡಿ ಬೇಕೇ ಬೇಕು, ಒಂದು ಅರ್ಧ ಟೀ ಸ್ಪೂನ್ ಅರ್ಶಿನದ ಪುಡಿ ಹಾಕಿದೆ. ಬೇರೆ ಏನೂ ಹಾಕಬೇಡಿ. ಇದು ವಾಂಗಿಬಾತ್ ಪುಡಿ ಹುರಿಯುವ ಕಡೆಯ ಹಂತ ಇದು, ಮುಗೀತು. ಇನ್ನೇನೂ ಹಾಕೋವಾಗಿಲ್ಲ, ಇಷ್ಟೇ ಹಾಕಿ. ಸ್ನೇಹಿತರೆ ನೋಡಿ, ಪುಡಿ ಹುರಿದಾಯಿತು. ಇದೊಂದು ಸ್ವಲ್ಪ ತಣ್ಣಗಾದ ಮೇಲೆ ಒಲೆ ಆಫ್ ಮಾಡಿದ್ದೀನಿ. ತಣ್ಣಗಾದ ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈ ಹದಕ್ಕೆ ಪುಡಿ ಮಾಡ್ಕೋಬೇಕು. ನೋಡಿ, ತುಂಬ ನೈಸೇನು ಬೇಡ, ಸ್ವಲ್ಪ ತರಿ ಇದ್ದರೆ ಒಳ್ಳೆಯದು. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ 6 ತಿಂಗಳವರೆಗೆ ಏನೂ ಆಗಲ್ಲ. ನೀವು 6 ತಿಂಗಳವರೆಗೆ ನೀಟಾಗಿ ಆವಾಗವಾಗ ವಾಂಗಿಬಾತ್ ಮಾಡ್ಕೊಂಡು ತಿಂತಿರ್ಬೋದು. ನೆಕ್ಸ್ಟು ವಾಂಗಿಬಾತ್ ಗೊಜ್ಜು ಮಾಡೋದು ಹೇಗೆ ಬನ್ನಿ ನೋಡೋಣ. ಅರ್ಧ kg ಅಕ್ಕಿಯಲ್ಲಿ ಅನ್ನ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಅರ್ಧ kgಗೆ ಗೊಜ್ಜು ಎಷ್ಟು ಮಾಡಬೇಕು ಅಂತ ನೋಡಿ. ಫಸ್ಟ್ಗೆ ನಾನೊಂದು 175ರಿಂದ 200 ml ಪ್ಯೂರ್ ಸನ್ಫ್ಲವರ್ ಆಯಿಲ್ನ ತೊಗೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯಲಿ. ಯಾವುದೇ ಎಣ್ಣೆ ಆಗಲಿ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಬೇಕು. ಬಿಸಿ ಆದ ನಂತರನೇ ಬೇರೆ ನಾವೇನೇನು ಪದಾರ್ಥಗಳು ಹಾಕಬೇಕು ಅದನ್ನು ಹಾಕಬೇಕು. ಎಣ್ಣೆ ಬಿಸಿ ಆಯಿತು. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಹಾಕಿದ್ದೀನಿ. ನೋಡಿ, ಸಾಸಿವೆ ಸಿಡೀತಿದೆ. ನೋಡಿ, 1-2 ಮೆಣಸಿನ್ಕಾಯಿ ಹಾಕಿದೆ ಇಲ್ಲಿಗೆ. ದಪ್ಪ ಮೆಣಸಿನ್ಕಾಯಿ ಒಂದು 3 ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಈ ಥರ ಹೆಚ್ಕೊಂಡಿದ್ದೀನಿ ದಪ್ಪಗೆ. ದಪ್ಪ ಮೆಣಸಿನ್ಕಾಯಿ ಹಾಕಿದೆ. ಒಂದಷ್ಟು ಕರಿಬೇವು ಬಾಡಿಸ್ಕೊಳ್ಳಿ ಹೀಗೆ. ನೋಡಿ, ದಪ್ಪ ಮೆಣಸಿನ್ಕಾಯಿ
ಒಂದು 20-30% ಆಯಿತು. ನೆಕ್ಸ್ಟು ನಾನು ಬಿಳಿ ಬದನೆಕಾಯಿನ ಈ ಸಾರಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ನೀವು ಇದಿಲ್ಲದೆ ಇದ್ದರೆ ಕಪ್ಪಗೆ ಬರುತ್ತೆ ಈರನ್ಗೆರೆ ಬದನೆಕಾಯಿ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಒಂದು ಅರ್ಧ ಕೆ ಜಿ ಬದನೆಕಾಯಿ ತೊಗೊಂಡೆ, ಆ ಬದನೆಕಾಯಿನೂ ಕೂಡ ಹಾಕಿದ್ದೀನಿ. ನೋಡಿ ಈ ಥರ ಹೆಚ್ಕೋಬೇಕು, ಸ್ವಲ್ಪ ದಪ್ಪಾಗಿರಬೇಕು. ಈಗ ಹೆಚ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹೀಗೆ ಬಾಡ್ತಾ ಇರೋವಾಗಲೇ 1/4 ಟೇಬಲ್ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಕ್ಬೇಕು. ಒಂದು 100 ಗ್ರಾಮ್ನಷ್ಟು ಹಸಿ ಬಟಾಣಿ ಹಾಕಬೇಕು, ಹಾಕಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ, ಇದೊಂದು 50% ಬದನೆಕಾಯಿ ಆಗೋವರೆಗೆ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಕೆಲವರು ಬದನೆಕಾಯಿ ವಾಂಗಿಬಾತಲ್ಲಿ ಕಾಣೋದೇ ಇಲ್ಲ, ಮಾಯ ಆಗ್ಬಿಟ್ಟಿರುತ್ತೆ. ಬದನೆಕಾಯಿ ಹಾಕಿರ್ತಾರೆ. ನಾವು ಆಯ್ಕೆ ಮಾಡ್ಕೊಳ್ಳೋವಂಥ ಬದನೆಕಾಯಿ ಜೊತೆಗೆ ನಾವು ತಯಾರಿಸುವಂತಹ ವಿಧಾನ, ಅರ್ಧ ಭಾಗ ಬದನೆಕಾಯಿ ಆಗಿದೆ. ಈ ಸಮಯದಲ್ಲಿ ನೋಡಿ, ಈ ಹದದಲ್ಲಿ ಹುಣಸೆಹಣ್ಣನ್ನು ಮಾಡ್ಕೊಂಡಿರಬೇಕು. ಅದು ಒಂದು 75 ml ಹಿಡಿಯುತ್ತಿದ್ದು. ಇದನ್ನು 2 ಸೌಟು ಹುಣಸೆಹಣ್ಣು ಇಲ್ಲೇ ಹಾಕಬೇಕು. ಈ ಸಮಯದಲ್ಲಿ ಹಾಕಿದ್ರೆ ಬದನೆಕಾಯಿ ಯಾವುದೇ ಕಾರಣಕ್ಕೂ ಕದರೋಗಲ್ಲ. ಮೊದಲನೇದು. ಎರಡನೇದು, ಉಪ್ಪು ಹುಳಿ ಎಲ್ಲನೂ ಕ್ಲೀನಾಗಿ ಹೀರ್ಕೊಳ್ಳುತ್ತೆ. 3/4 ಹಿಡಿಯಷ್ಟು ಕಲ್ಲುಪ್ಪು ಹಾಕೋಣ. ಉಪ್ಪು ಹಾಕಾಯಿತು, ಹುಳಿನೂ ಹಾಕಾಯಿತು. ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿಕ್ಕೆ ಸ್ವಲ್ಪ ಒಂದು 100 ಗ್ರಾಮ್ ನೀರು ಹಾಕಿ ಕುದಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಕ್ಲೀನಾಗಿ ಬೆಂದಿದೆ ಬದನೆಕಾಯಿ, ಕದರೋಗಿಲ್ಲ, ಬದನೆಕಾಯಿ ಬೆಂದಿದೆ. ನೆಕ್ಸ್ಟು ಏನು, ನಾವು ಪುಡಿ ಹಾಕಬೇಕು. ನೋಡಿ ಏನು ಕಲರ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಎಷ್ಟು ಹಾಕಬೇಕು? 1 kg ಅಕ್ಕಿಗೆ 4 ಹಿಡಿ ವಾಂಗಿಬಾತ್ ಪುಡಿ ಹಾಕ್ತೀವಿ. ಈಗ ಅರ್ಧ kg ಅಕ್ಕಿಗೆ ನಾವು ಮಾಡಿರೋದ್ರಿಂದ 2 ಹಿಡಿ ವಾಂಗಿಬಾತ್ ಪುಡಿನ ಹಾಕೋಣ. ನೋಡಿ, ವಾಂಗಿಬಾತ್ ಪುಡಿ ಆಲ್ಮೋಸ್ಟ್ ಕಡೆಯ ಹಂತಕ್ಕೆ ಬಂದಿದೆ. ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಹೊಂದಿಸ್ಕೋಬೇಕು. ಆ ಪುಡಿಯಲ್ಲಿ ಇರುವ ಎಲ್ಲ ಕಲರ್ ಬಿಡಬೇಕು ಅಂತ ಅಂದರೆ ಹುಣಸೆ ಹಣ್ಣಿನ ನೀರಿನ ಜೊತೆ ಮತ್ತು ಈ ಬದನೆಕಾಯಲ್ಲಿ ನೀರಿನಂಶ ಇರುತ್ತಲ್ಲ ಅದ್ರ ಜೊತೆ ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು. ಮೇಲೆ ಸ್ವಲ್ಪ, ಕೆಲವ್ರಿಗೆ ಹಿಂಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಹಿಂಗೆ ಇಷ್ಟ ಆಗೋಲ್ಲ. ಹಿಂಗೆ ಇಷ್ಟ ಆದವರು ಮೇಲೊಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಇಷ್ಟ ಇಲ್ಲದೆ ಇದ್ದವ್ರು ಇದನ್ನು ಸ್ಕಿಪ್ ಮಾಡ್ಕೋಬೋದು. ತುರಿದ ಕೊಬ್ಬರಿ ಎಳೆ, ಒಣ ಕೊಬ್ಬರಿ ಎಳೆ, ಇದನ್ನು ಕೂಡ ನಾವು ಇಲ್ಲೇ ಹಾಕ್ಬಿಡ್ಬೇಕು. ಏನು ಹುರ್ಕೊಂಡಿಲ್ವಾ ಅಂತ ಕೇಳ್ಬೋದು. ಹುರಿಯೋದೇನು ಅವಶ್ಯಕತೆ ಇಲ್ಲ. 2 ಹಿಡಿ ಒಣ ಕೊಬ್ಬರಿ ತುರಿಯನ್ನು ಹಾಕಿದ್ದೀನಿ. ನೋಡಿ, ರೆಡಿ ಆಯ್ತು ವಾಂಗಿಬಾತ್ ಗೊಜ್ಜು ರೆಡಿ. ನಿಮ್ಗೆ ಇನ್ನೊಂದು ಗೊತ್ತಾ, ಈ ಗೊಜ್ಜನ್ನು ಕೂಡ ನೀವು 1 ವಾರ ಇಟ್ಕೋಬೋದು. ನೀವು ಫ್ರಿಜ್ಜಲ್ಲಿ ಇಟ್ಕೋತೀನಿ ಅಂದರೆ 1 ತಿಂಗಳು ಇಟ್ಕೋಬೋದು, ಏನಾಗಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಒಲೆಯನ್ನು ಆಫ್ ಮಾಡೋಣ. ಆಫ್ ಮಾಡಿ ನಂತರ ಇಷ್ಟೂ ಗೊಜ್ಜನ್ನು ಹಾಕಿ ಅನ್ನ ಕಲಸೋಣ. ಸ್ನೇಹಿತರೆ, ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ನೆನೆಸಿ ನೋಡಿ ಉದುರಾಗಿ ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗಿರಬೇಕು ಅನ್ನ. ನೋಡಿ ಈ ಗೊಜ್ಜೆಲ್ಲನೂ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೋತೀನಿ. ಅನ್ನದ ಮೇಲೆ ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಮಾಡಿ. ಕಲಿಸ್ತಾ ಇದ್ದೀನಿ ನೋಡಿ. ಇಷ್ಟು ಕಲಿಸಿದ್ವಿ ಅಲ್ವಾ. ನಾಲಿಗೆಗೆ ಒಂಚೂರು ಚುರುಕು ಮುಟ್ಟಿಸ್ಬೇಕು ಅಂತ ಅಂದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಮೇಲ್ಗಡೆ ಹಾಕಿ ಮತ್ತೊಂದು ಸಾರಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಅಲ್ಲಿಗೆ ಫಸ್ಟ್ ಕ್ಲಾಸಾಗಿ ಬಂದಿದೆ ಸರ್. ನೋಡಿದ್ರಲ್ಲ ನಮ್ಮ ಸಾಂಪ್ರದಾಯಿಕ ಶೈಲಿಯ ಬದನೆಕಾಯಿ ದಪ್ಪಮೆಣಸಿನ್ಕಾಯಿ ವಾಂಗಿಬಾತ್ ಹೇಗೆ ಮಾಡಿದೆ ಅಂತ. ಬನ್ನಿ ರುಚಿ ನೋಡಿ ಹೇಗಿದೆ ಅಂತ ತಿಳಿಸ್ತೀನಿ. ನೋಡಿ ಹೀಗೇ ಮಾಡ್ಕೊಳ್ಳಿ ಮನೇಲಿ, ಎಲ್ರಿಗೂ ಕೊಡಿ, ಎಲ್ರಿಗೂ ತಿನ್ನಿಸಿ. ಭಾಳ ಖುಷಿಪಟ್ಟು ತಿಂತಾರೆ. ಉದುರಾಗಿದೆ, ದಪ್ಪಮೆಣಸಿನ್ಕಾಯಿ ಕ್ಲೀನಾಗಿ ಬೆಂದಿದೆ.
ಒಂದು ಸಾರಿ ತಿಂದು ನೋಡುವ. ತಿಂತಿದ್ರೆ ನಿಜವಾಗ್ಲೂ ಒಂದು ತಟ್ಟೆ ಹೊಡಿಬೋದು. ಅದ್ಭುತವಾಗಿ ಬಂದಿದೆ ನೋಡಿ, ಎಷ್ಟು ಈಸಿಯಾಗಿ ಮಾಡಿಕೊಟ್ಟೆ. ಶುಂಠಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಟೊಮೆಟೊ ಇಲ್ಲ, ಬೆಲ್ಲ ಇಲ್ಲ. ವಾಂಗಿಬಾತಲ್ಲಿ ಯಾವತ್ತೂ ಗಂಟಲಲ್ಲಿ ಲವಂಗದ ಖಾರ ಇರಬೇಕು, ಬಾಯಲ್ಲೂ ಒಂಚೂರು ಖಾರ ಇರಬೇಕು. ಆವಾಗ ನಿಜವಾದ ವಾಂಗಿಬಾತಿನ ರುಚಿ ನಿಮಗೆ ಅರ್ಥವಾಗುತ್ತೆ. ಇಲ್ಲಾಂದರೆ ಏನು ಬಿಸಿಬೇಳೆ ಭಾತನ್ನ ಗಟ್ಟಿಯಾಗಿ ಕಲಿಸ್ದಂಗೆ ಇರುತ್ತೆ. ನೀವು ಹೀಗೆ ಮಾಡಿ ನಿಮ್ಮ ಮನೆಯವ್ರಿಗೆ ತಿನ್ನಿಸಿ, ಸ್ನೇಹಿತರಿಗೆ ತಿನ್ನಿಸಿ, ಮಕ್ಕಳಿಗೆ ಇದೇ ಥರ ವಾಂಗಿಬಾತ್ ಗೊಜ್ಜು ಮಾಡಿ ಕೊಟ್ಟು ಕಳಿಸಿ. ಓದ್ತಾರೋ ಮಕ್ಳು ಇರ್ತಾರಲ್ಲ, ವಾರಗಟ್ಟಲೆ 15 ದಿವಸ 20 ದಿವಸ ಫ್ರಿಜ್ಜಲ್ಲಿ ಇಟ್ಕೋಬೋದು ಈ ವಾಂಗಿಬಾತ್ ಗೊಜ್ಜನ್ನು. ಅನ್ನ ಮಾಡ್ಕೊಂಡು ಕಲಿಸ್ಕೊಂಡು ತಿನ್ಕೊಂಡು ಕಾಲೇಜ್ಗೆ ಓಡ್ತಾ ಇರ್ಬೋದು. ಅಂಥ ಮಕ್ಕಳಿಗೆ ನೀವು ವಾಂಗಿಬಾತ್ ಗೊಜ್ಜು ಮಾಡಿಕೊಟ್ರೆ ಭಾಳ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ, ನಾನು ಮಾಡ್ತಿರೋವಂಥ ಎಲ್ಲ ವಿಡಿಯೋ ನಿಮಗಿಷ್ಟ ಆಗ್ತಿದೆ ಅಂತ ಅಂದ್ಕೋತೀನಿ. ನಿಮಗಿಷ್ಟ ಆಗಿದ್ದರೆ ದಯಮಾಡಿ ಶ್ರೀ ಕೇಟ್ರರ್ಸ್ನ ನಿಮ್ಮ ಮದುವೆ ಮನೆ ಕಾರ್ಯಕ್ರಮ ಆಗಬಹುದು, ಯಾವುದೇ ಕೇಟ್ರಿಂಗ್ ವ್ಯವಸ್ಥೆಯ ಕಾರ್ಯಕ್ರಮಗಳಿಗೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲಿಯೂ ಚ್ಯುತಿ ಬಾರದ ಹಾಗೆ, ನಿಮಗಿಷ್ಟವಾಗುವ ಹಾಗೆ ಬಹಳ ಅದ್ಭುತವಾಗಿ, ರುಚಿಕರವಾಗಿ, ಶುಚಿಕರವಾಗಿ ನಾವು ನಿಮ್ಮ ಫಂಕ್ಷನ್ ಅಥವಾ ಕಾರ್ಯಕ್ರಮ ಏನಿರುತ್ತೆ ಅದಕ್ಕೆ ಒಂದು ಮುಕುಟವಿಟ್ಟಂತೆ ಕೆಲಸ ಮಾಡಿಕೊಡ್ತೀವಿ. ದಯಮಾಡಿ ನಮ್ಮನ್ನು ನಂಬಿ ನಮಗೊಂದು ಆರ್ಡರ್ ಕೊಡಿ ಅಂತ ಹೇಳ್ತಾ ಹೋಗಿದ್ದು ಬರಲ್ಲ ಸ್ನೇಹಿತರೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಖಾದ್ಯದೊಂದಿಗೆ ನಿಮ್ಮೆದುರಿಗೆ. ನಮಸ್ಕಾರ.